ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹಪೆ ಗೂಡ್ಸ್ ಗಾಡಿ ಸೇಲಿಗೆ ಬಂದಿದೆ. 2015 ಮಾಡಲು ಸಿಂಗಲ್ ಓನರ್ ಗಾಡಿ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಡೈರೆಕ್ಟ್ ಓನರ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದರೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಹಾಗೆ ಇದು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇದೇ ಥರ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ಡೀಟೇಲ್ಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಅಂದರೆ ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಇರುತ್ತೆ. ವೀಕ್ಷಕರೇ, ನೀವು ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು. ವೀಕ್ಷಕರೇ, ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಸ್ವಲ್ಪ ಸಮಯದ ನಂತರ ನಾನೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ವೀಕ್ಷಕರೇ, ಡೈರೆಕ್ಟಾಗಿ ನೀವು ಗಾಡಿ ಅವರು ಏನು ನಂಬರ್ ಕೊಟ್ಟಿರ್ತಾರೋ ಅದೇ ನಂಬರೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವೀಕ್ಷಕರೇ, ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ತೊಗೊಳ್ತಾರಂತ ಹೇಳ್ಬೋದು. ವೀಕ್ಷಕರೇ, ಇದು ಗಾಡಿ ಓನರ್ ನಂಬರಲ್ಲಿ. ವೀಕ್ಷಕರೇ, ಕನ್ಫ್ಯೂಸ್ ಮಾಡ್ಕೊಂಬಕ್ಕೆ ಹೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ನೋಡಿ, ಡೀಟೇಲ್ಸ್ ಸಿಗುತ್ತೆ ಮತ್ತು ಓನರ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿರಿ, ನಾನೇ ನಿಮಗೆ ಕರೆ ಮಾಡ್ತೀನಿ. ಓಕೆನಾ? ಯಾಕಂದರೆ ತುಂಬ ಜನ ಡೈರೆಕ್ಟಾಗಿ ಕಾಲ್ ಮಾಡ್ತಿದ್ದಾರೆ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸು ಓನರೇ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಇದೆ, ಅದನ್ನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು. ನೀವು ಕರೆ ಮಾಡಿಬಿಡಿ ವೀಕ್ಷಕರೇ ಓನರ್ಗೆ. ಫಸ್ಟು ಅವರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಯಾಕಂದರೆ ಅವರು ರಿಸೀವ್ ಮಾಡಲ್ಲಂತೆ, ಬ್ಯುಸಿ ಇರ್ತಾರೆ. ಫ್ರೀ ಇದ್ದಾಗ ಅವರೇ ನಿಮಗೆ ಕಾಲ್ ಮಾಡ್ತಾರಂತ ಹೇಳ್ಬೋದು. ವೀಕ್ಷಕರೇ, ಹಲೋ ಸರ್, ನಮಸ್ಕಾರ ರೀ. ಹಾಂ ನಮಸ್ತೆ ಸರ್. ಅದು ಗಾಡಿದು ಫೋಟೋ ಬಿಟ್ಟಿನಿ ರೀ, ನಿಮ್ದು ಇದು ಯೂಟ್ಯೂಬ್ ಚಾನಲ್ ಇನ್ನು. ಹೌದೌದು. ಎಲ್ಲಿದ್ರಿ ಆಫೀಸ್ ನಿಮ್ದು ರೀ? ಸರ್, ನಮ್ಮದು ಆಫೀಸ್ ಇಲ್ಲ, ಯೂಟ್ಯೂಬ್ ಚಾನಲ್ ಇರೋದು. ಹಾಂ ಹಾಂ, ಯಾವ ರೀ? ನಮ್ಮ ಚಿತ್ರದುರ್ಗ ಸರ್. ಚಿತ್ರದುರ್ಗ. ಹಾಂ ಹಾಂ. ಹಾಂ, ಅದೇ ಈಗ ಅಪ್ಪೆ ಗಾಡಿ ಕಳಿಸಿದ್ರಿ. ಚಿಕ್ಕೋಡಿಂದ ರೀ ನಾವು. ಓಕೆ ಓಕೆ, ಅಪ್ಪೆ ಗಾಡಿ ಅಲ್ವಾ ಅದು? ಹಾಂ, ಹೌದು ರೀ. ಓಕೆ, ಮಾಡಲಿ ಎಷ್ಟು ಸರ್ ಅದು? ಹಾಂ, ಅದು ನಿಮ್ದು ಕಮಿಷನ್ ಅದ ಏನೇನು ರೀ ಅದು? ಇಲ್ಲ ಸರ್, ನಾವೇನು ಕಮಿಷನ್ ಇಸ್ಕೊಳ್ಳೋದು. ಅದು ನೀವು ಚಾನಲ್ದಾಗ ನೋಡಿನ್ರಿ ಅದು ವಿಡಿಯೋ, ಓಕೆ. ಅದು ಕಮಿಷನ್ ಇರ್ತೈತೆ ಅಂತಂದಿರಿ? ಇಲ್ಲ ಇಲ್ಲ, ಕಮಿಷನ್ ಯಾವುದೂ ಇರಲ್ಲ. ಹಾಂ ನಿಮ್ದು ಡೈರೆಕ್ಟಾಗಿ ನಿಮ್ಮ ನಂಬರ್ ಹಾಕಿರ್ತೀವಿ ವಿಡಿಯೋದಲ್ಲಿ. ಹಾಂ. ಯಾರಿಗಾನ ಕಸ್ಟಮರ್ ನಮ್ಮ ವಿಡಿಯೋ ನೋಡ್ತಿರೋಂಥವ್ರಿಗೆ ಗಾಡಿ ಅವಶ್ಯಕತೆ ಇದ್ದರೆ ಡೈರೆಕ್ಟಾಗಿ ನಿಮಗೆ ಕಾಲ್ ಮಾಡ್ತಾರೆ, ನಿಮ್ಮ ಕಡೆಯಿಂದನೇ ತೊಗೊಳ್ತಾರೆ. ಅಂದ್ರೆ ಹಾಂ, ನಡೀತು. ನೀವು ಕಾಂಟ್ಯಾಕ್ಟ್ ಆಗಂಗಿಲ್ಲ, ನಿಮಗೆ ಫೋನ್ ಹಚ್ಚಕ್ಕೆ ಇರಲಿ? ಇಲ್ಲ, ನಾವು ನಮ್ಮ ನಂಬರ್ ಹಾಕಲ್ಲ, ನಿಮ್ಮ ನಂಬರ್ ಹಾಕ್ತೀವಿ ನಾವು. ಹಾಂ ಹಾಂ ಹಾಂ. ಈಗ ನಮ್ಮ ಚಾನಲಲ್ಲಿ ತುಂಬ ಜನ ನೋಡ್ತಾ ಇರ್ತಾರ, ನಂಗೆ ಅವ್ರಿಗೆ ವಾಟ್ಸಪ್ ಮೆಸೇಜ್ ಮಾಡಕ್ಕೆ ಹೇಳ್ರಿ. ವಾಟ್ಸಪ್. ಹಾಂ, ವಾಟ್ಸಪ್ ಮೆಸೇಜ್ ಮಾಡಿ ಅದ್ರ ಕಾಲ್ ಮಾಡಕ್ಕೆ ಹೇಳ್ರಿ. ಯಾಕಂದ್ರೆ ಸರ್ ಬಿಜಿ ಇರ್ತೇನೆ ರೀ, ಕಾಲ್ ರಿಸೀವ್ ಮಾಡಕ್ಕೆ ಆಗಂಗಿಲ್ಲ. ಹಾಂ ಹಾಂ ಹಾಂ. ಯಾಕಂದ್ರೆ ನಾವು ಅಲ್ಲಿ ಕಂಪ್ನಿಯಾಗ ಕೆಲಸ ಭಾಳ ಇದೈತೆ ರೀ, ಸ್ಟ್ರಿಕ್ಟ್ ಐತಿ. ನೀವು ಫ್ರೀ ಇದ್ದಾಗ ಎಷ್ಟು ಗಂಟೆ ಫ್ರೀ ಇದ್ರಲ್ಲಿ ಆ ಟೈಮಿಂಗ್ ಕಾಲ್ ಮಾಡಕ್ಕೆ ಹೇಳ್ತೀನಿ ಸರ್. ಅಂದ್ರೆ ನಂಗೆ ಒಂದು ಮಾಡಕ್ಕೆ ಹೇಳಿ ನಡೀತೈತೆ. ಕಾಲ್ ಮೇ ಆತ ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ರೀ. ಓಕೆ, ಅಂದರೆ ನಿಮಗೆ ಡೈರೆಕ್ಟ್ ಕಾಲ್ ಮಾಡೋದು ಬೇಡ, ಫಸ್ಟ್ ಒಂದು ವಾಟ್ಸಪ್ಪಲ್ಲಿ ಕಾಲ್ ಮೇ ಅಂತ ಕಳಿಸಿದ್ರೆ ನೀವು ಆಮೇಲೆ ಮೆಸೇಜ್ ಮಾಡಿದ್ರೆ ನಂತರ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ. ಓಕೆ ಸರ್. ಓಕೆ, ಗಾಡಿದು ಡೀಟೇಲ್ಸ್ ಹೇಳಿ ಸರ್, ಯಾವ್ದು ಮಾಡಲು? ಡೀಟೇಲ್ ಎಲ್ಲ ಕಳಿಸಿದೆ ಅಂತಲ್ಲ, ಆರ್ ಸಿ ಬುಕ್ 2015 ಮಾಡಲ್ ಐತ್ರಿ. ಓಕೆ, ನೀವು ಓನರ್ ಎಷ್ಟಾಗಿದ್ರಿ ಈಗ? ಓನರ್ ಫಸ್ಟ್ ಓನರ್ ಐತ್ರಿ, ಇದು ಸೆಕೆಂಡ್ ಕೊಡ್ಬೇಕು ರೀ. ಎಷ್ಟು ಹೊಡಿ ಸರ್ ಗಾಡಿ ಈಗ? ಅದು ಜರ ಬಂದು ಬಿದ್ದೈತೆ ರೀ ಒಂದು ವರ್ಷದಿಂದ. ಅದು ಭಾಳ ಯೂಸ್ ಮಾಡಿಲ್ಲ, ಲಾಕ್ಡೌನ್ದಾಗ ಅಷ್ಟ ಅದಟ್ರಿ ಮತ್ತು ಅಷ್ಟೇ ಯೂಸ್ ಮಾಡಿದ್ವಿ. ಓಕೆ, ಅಂದರೆ ಮೀಟ್ರ್ ಬೋರ್ಡ್ ಬಂದಾಗಿದೆ. ಹಾಂ, ಬಂದಾಗಿದೆ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಇದೆಯಾ ಸರ್? ಹಾಂ, ಎಫ್ ಸಿ ಇನ್ಸೂರೆನ್ಸ್ ಇದೆಯಾ? ಹೊಸದು ಮಾಡಿಸ್ಬೇಕು ರೀ. ನೀವು ಹೊಸದು ಮಾಡಿಸ್ಕೊಡ್ತೀರಾ? ಹಾಂ, ಒಂದು 6,000 ರೂಪಾಯಿ 6,500 ರೂಪಾಯಿ ಬರ್ತೈತೆ ರೀ. ಹಾಂ. ಇನ್ಸೂರೆನ್ಸ್ ಒಂದು 4800 ರೀ. ಹಾಂ. ಇದು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಈಗ? ಟೈರ್ ಎಲ್ಲ 60-70% ಇದಾವೆ ರೀ. 60-70%. ಓಕೆ. ಹ್ಞೂ. ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ಲ ರನ್ನಿಂಗ್? ಎಲ್ಲ ಚಲೋ ಐತ್ರಿ. ಒಳಗೆ ಪತ್ರೆನೂ ಎಲ್ಲ ಹೊಸದು ಹಾಕೈತ್ರಿ.
ಹ್ಞೂ ಗಾಡಿ ಡೀಸೆಲ್ ಹಾಕಿ ಓಡಿಸೋದು ಅಷ್ಟೇ ಐತ್ರಿ ಮತ್ತೆ ಏನಿಲ್ಲ. ಅದೇ ಪ್ಲಾಟ್ಫಾರ್ಮ್ ಎಲ್ಲ ನೀಟಾಗಿದೆಯಾ? ನಿಂತ ಗಾಡಿ ಇದ್ರೂ ನಾವು ಆಯಿಲ್ ಚೇಂಜ್ ಮಾಡ್ಕೋತಿದ್ದೀವ್ರಿ. ಓ ಅಂದರೆ ಓಡಿಸ್ದೇನೆ ಆಯಿಲ್ ಸರ್ವಿಸ್ ಮಾಡಿಸ್ತಿದ್ರೆ? ಭಾಳ ಹೊಲಕಟ್ಟ ಒಯ್ತದೆ. ಹ್ಞೂ ಅದು ಎಷ್ಟು ಮೇವು ತರೋ ಪ್ರತ್ಯೇಕ ಒಂದು 4 ಜನ ಇದಾವ್ರಿ ನಮ್ಮ. ಹ್ಞೂ ಅಷ್ಟೇ. ಓಕೆ, ಇದು ಎಲ್ಲಿರೋದು ಸರ್ ಗಾಡಿ ಲೊಕೇಶನ್? ಈ ಚಿಕ್ಕೋಡಿ ರೀ, ಬೆಳಗಾವಿ ಡಿಸ್ಟಿಕ್, ಹಾಂ, ಚಿಕ್ಕೋಡಿ ತಾಲೂಕಾ, ಶಿರಗಾಂವ್. ಶಿರ್ಗಾವ್. ಹಾಂ, ಶಿರಗಾಂವ್ ಅನ್ನೋದ್ರಿ. ಸರಿ ಸರ್, ಗಾಡಿಗೆ ರೇಟ್ ಏನು ಹೇಳ್ತಿದ್ರ? 130 ರೀ. 1,30,000. ಹಾಂ ರೀ. ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಮಾಡಿಸೋದಿರಲ್ಲ, ಯಾಕಂದ್ರೆ ರೀ ಅದು FC ಅದ ಇದು ಮಾಡಿಸಿ ಮತ್ತೆ ಕೊಡ್ಬೇಕ್ರಿ. ಹೌದೌದು. ಅದಕ್ಕೆ ಅದು ನೋಡಿ ಮಾಡಿಸ್ಬೇಕ್ರಿ. ಮಾಡಲ್ ಎಷ್ಟಂದ್ರಿ ಸರ್ ಅದು? ಮಾಡಲ್ 2015 ರೀ. ಓಕೆ, 2 ಫ್ರೆಶ್ ಇನ್ಸೂರೆನ್ಸ್ ಹೆಚ್ಚಿ ಆಗುತ್ತೆ, 1,30. ಹಾಂ ಬಂದರೆ ಸ್ವಲ್ಪ ಭಾಳ ಮೈನಸ್ ಮಾಡೋದ್ರಿ. ಹಾಂ, ಮತ್ತು ಅದ್ರಾಗ ರೇಟ್ನು ಕಮ್ಮಿ ಮಾಡಿಸೋದ್ರಿ. ಓಕೆ ಸರ್, ಓಕೆ. ಹಾಂ, ಇದೇ ನಂಬರ್ ಹಾಕ್ಲಾ? ಇದು ಹಾಕ್ರಿ. ಸರಿ ಸರ್, ನಿಮಗೆ ಯಾಕಂದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಡ್ರಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ಫಸ್ಟು. ಯಾಕಂದ್ರೆ ಡ್ಯೂಟಿ ಮ್ಯಾಗ ಇದ್ದಾಗ ಪ್ರಾಬ್ಲಮ್ ಆಗ್ತೈತಿ ರೀ. ಈಗ ನಡ್ಸಕ್ಕೆ ಇಲ್ಲ, ಅದ ಬರೀ ನಿಲ್ಸೇ ಬಿಡ ಅದು ಗಾಡಿ. ಓಕೆ. ಸರಿ ಸರ್, ಆಯಿತು, ಅದೇ ಥರನೇ ಅಪ್ಡೇಟ್ ಮಾಡ್ತೀನಿ. ಹಾಂ. ಅಕಸ್ಮಾತ್ ಯಾರಾದರೂ ಕಾಲ್ ಮಾಡಿದರೆ ಬೇಜಾರಾಗ್ಬಿಡ್ತೀರಿ, ಯಾಕಂದರೆ ನಾವು ಹೇಳಿರ್ತೀವಿ, ಹಾಂ, ಆದರೂ ಅವ್ರು ಏನೋ ಮಿಸ್ ಆಗಿ ಕಾಲ್ ಮಾಡಿದರೆ ಬೇಜಾರಾಗ್ಬೇಡಿ ಅಷ್ಟೇ. ಇಲ್ಲ ಅಂದ್ರೆ ನಾ ಎತ್ತಂಗಿಲ್ಲ ರೀ, ಯಾಕಂದ್ರೆ ನಮ್ದು ಅದು ಈ ಆಫೀಸ್ದಾಗ ಇರ್ತೈತಿ ಇವು ಮೊಬೈಲ್. ಹಾಂ, ಅಂದ್ರೆ ನಾವು ಅಲ್ಲಿ ಬಂದು ನೋಡ್ಬೇಕ್ರಿ ಅದು. ಓಕೆ ಸರ್, ಆಯ್ತು ಸರ್. ಹಾಂ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನೀವು ಇವರಿಗೆ ಡೈರೆಕ್ಟಾಗಿ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ವೀಕ್ಷಕರೇ, ಅವರು ಬ್ಯುಸಿ ಇರೋದ್ರಿಂದ ನೀವು ವಾಟ್ಸಪ್ಪಲ್ಲಿ ಒಂದು ಕಾಲ್ ಮೀ ಅಂತ ಮೆಸೇಜ್ ಮಾಡಿದರೆ ಮತ್ತೆ ರಿಟರ್ನ್ ಅವರೇ ಕಾಲ್ ಮಾಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಸಲ ಹೇಳ್ತೀನಿ, ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ ವೀಕ್ಷಕರೇ, ಅವ್ರು ಇರೋದು ಹೇಳಿದ್ದಾರೆ. ಇನ್ನು ಇದು ನಿಮಗೆ ಯಾವುದು ನಂಬರ್ ಬೇಕಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಸಹ ಇರುತ್ತೆ, ಡೈರೆಕ್ಟಾಗಿ ಅವ್ರಿಗೆ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿನ ಫೋಟೋಸ್ ಸೆಂಡ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.